ಯುಗಾದಿ ಹಬ್ಬ. ಯುಗಾದಿ ಹಬ್ಬಕ್ಕೆ ಇನ್ನು 5 ದಿನಾನೇ ಇತ್ತು. ಊರಿನ ಮುಖ್ಯಸ್ಥರಾದ ಮಹಿಹದ್ದು ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳನ್ನ ಕರೆದು, ಹಾ, ಎಲ್ರೂ ಕೇಳಿ, ಇನ್ನು 1 ವಾರದಲ್ಲಿ ಯುಗಾದಿ ಹಬ್ಬ ಬರ್ತಾ ಇದೆ ಅಲ್ವಾ? ಯುಗಾದಿ ಹಬ್ಬಕ್ಕೆ ಯುಗಾದಿ ಪಚಡಿ ಮಾಡ್ಬೇಕು. ದೇವಸ್ಥಾನಕ್ಕೆ ಬರೋರಿಗೆ ಎಲ್ರಿಗೂ ಆ ಪಚಡಿನ ಕೊಡ್ಬೇಕು. ಚಿಚ್ಚು, ಈ ಸಲನು ನೀನೇನ್ ಪಚಡಿ ಮಾಡು, ಯಾಕಂದ್ರೆ ನಿನ್ನತ್ರ ತಾನೇ ಮಾವಿನ ತೋಟ ಇದೆ, ಮಾವಿನಕಾಯಿ ಚೆನ್ನಾಗಿರುತ್ತೆ. ಆವಾಗ ಚಿಚುಕಾಗೆ ಅಹಂಕಾರದಿಂದ, ಮತ್ತೆ ನಾನೇ ಮಾಡ್ತೀನಿ, ಎಲ್ಲ ವರ್ಷನೂ ನಾನೇ ತಾನೇ ಪಚಡಿ ಮಾಡೋದು. ನನ್ನ ತರ ಟೇಸ್ಟ್ ಆದ ಪಚಡಿ ಮಾಡಕ್ಕೆ ಈ ಊರಲ್ಲಿ ಬೇರೆ ಯಾರಿದ್ದಾರೆ? ಈ ವರ್ಷ ಯುಗಾದಿ ಹಬ್ಬಕ್ಕೆ ನಾನು ಮಾಡಿದ ಪಚಡಿ ತಿಂದ್ರೆ ಮುಂದಿನ ವರ್ಷ ಯುಗಾದಿ ಹಬ್ಬಕ್ಕೂ ಕೂಡ ಅದು ಚೆನ್ನಾಗಿ ನೆನಪಲ್ಲಿರುತ್ತೆ. ಹೌದು ಚಿಚ್ಚು, ನೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಲ್ಲ ವರ್ಷದ ತರ ನೀನೇ ಮಾಡು. ಹಾಗಂತ ಚಿಚ್ಚು ಹೇಳ್ತಾ ಇದ್ದಾಗ ಈ ಕಡೆ ಮರದ ಕೊಂಬೆಯಲ್ಲಿ ಕೂತ್ಕೊಂಡಿದ್ದ ಬುಜ್ಜಿ ಹಾಗೂ ಬನ್ನುಗೂ ಚಿಚ್ಚುವಿನ ಆಟಿಟ್ಯೂಡ್ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ನೋಡುದೇನ ಬನ್ನು, ಆ ಚಿಚ್ಚು ಆಂಟಿಗೆ ಎಷ್ಟು ಅಹಂಕಾರ ಅಂತ. ಅವ್ರಿಗೆ ಸರಿಯಾಗಿ ಅಡಿಗೆ ಮಾಡಕ್ಕೆ ಬರಲ್ಲ, ಏನೋ ಇಬ್ರೇ ಪಚಡಿ ಮಾಡೋದು, ಬೇರೆ ಯಾರಿಗೂ ಪಚಡಿ ಮಾಡಕ್ ಬರಲ್ಲ ಅನ್ನೋ ತರ ಮಾತಾಡ್ತಿದ್ದಾರೆ. ಏನೋ ಅವ್ರ ತೋಟದ ಮಾವಿನಕಾಯಿ ಚೆನ್ನಾಗಿರುತ್ತೆ, ಅದಕ್ಕೆ ಅವ್ರು ಮಾಡೋ ಪಚಡಿ ಸ್ವಲ್ಪ ಚೆನ್ನಾಗಿರ್ಬೋದು. ನಿಜಾನೇ, ನನ್ ತೋಟ ನನ್ ಕಾಯಿಗಳು ಅಂತ ಯಾವಾಗ್ಲೂ ತುಂಬಾ ಜಂಬ ಕೊಚ್ಕೊಳ್ತಾರೆ ಅಲ್ವಾ? ನಾವು ಕೂಡ ಈ ಸಲ ಪಚಡಿ ಮಾಡೋಣ ಕಣೋ. ಆ ಚಿಚ್ಚು ಆಂಟಿಗೆ ನಾವು ಒಳ್ಳೆ ಪಾಠ ಕಲ್ಸ್ಕೊಡ್ಬೇಕು. ಬನ್ನು ಶಾಕ್ ಆಗಿ, ಏನೋ ಪಚಡಿ ಮಾಡ್ಬೇಕಾ? ಮಾವಿನ ಪಚಡಿ, ಅದನ್ನು ನಾವಾ? ಅದು ಅಷ್ಟು ಸಾಧಾರಣವಾದ ವಿಷಯ ಅಲ್ಲ ಬುಜ್ಜಿ. ಉಪ್ಪು ಖಾರ ಸಿಹಿ ಎಲ್ಲಾನು ಸರಿ ಇರ್ಬೇಕು. ಅದು ಅಲ್ಲದೆ ಚಿಚ್ಚು ಆಂಟಿ ಹತ್ರ ಮಾವಿನ ತೋಟನೇ ಇದೆ, ನಾವು ಮಾವಿನಕಾಯಿಗೆ ಎಲ್ಲಿಗೆ ಹೋಗೋದು? ನಮ್ಮ ಹತ್ರ ಅಷ್ಟು ಹಣ ಕೂಡ ಇಲ್ವಲ್ಲ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ಅಡವಿಯಲ್ಲಿ ಒಂದು ದೊಡ್ಡ ಮಾವಿನ ಮರ ಇದೆ, ಅದ್ರಲ್ಲಿ ಬರೋ ಮಾವಿನಕಾಯಿಗಳು ತುಂಬಾನು ಚೆನ್ನಾಗಿರುತ್ತೆ. ನಾನ್ ತಗೊಂಡ್ ಬಂದ್ ಕೊಡ್ತೀನಿ. ನೀನು ಧೈರ್ಯದಿಂದ ಚಾಲೆಂಜ್ಗೆ ಒಪ್ಕೋ. ನೀನು ಚಿಚ್ಚು ಆಂಟಿಗೆ ಚಾಲೆಂಜ್ ಹಾಕೋ. ಸರಿ, ಹಾಗಾದ್ರೆ ಚಿಚ್ಚು ಆಂಟಿ ಬಿಲ್ಡಪ್ಗೆ ಒಂದು ಬ್ರೇಕ್ ಕೊಡೋಣ. ಹಾಗಂತ ಹೇಳಿ ಸಡನ್ ಆಗಿ ಬನ್ನು ಎದ್ದು ನಿಂತ್ಕೊಂಡು, ಮಹಿ ಅಜ್ಜಿ, 1 ನಿಮಿಷ, ಈ ಸಲ ನಾವು ಕೂಡ ಯುಗಾದಿಗೆ ಮಾವಿನ ಪಚಡಿ ಮಾಡ್ತೀವಿ. ಅದನ್ನು ಕೂಡ ಎಲ್ರೂ ತಿನ್ನೋಡಿ, ಟೇಸ್ಟ್ ಹೇಗಿದೆ ಅಂತ ನೀವೆಲ್ರೂ ಹೇಳ್ಬೇಕು. ಹಾಗಂತ ಹೇಳಿದಾಗ ಬನ್ನು ಚಿಚುಕಾಗೆ ಜೋರಾಗಿ ನಗಾಡ್ತಿದ್ಲು. ಏನೋ, ಇನ್ನು ಹಾಲು ಕುಡಿಯೋ ವಯಸ್ಸು ಕೂಡ ಹೋಗ್ಲಿಲ್ಲ, ಅಷ್ಟರಲ್ಲಿ ನೀವು ಪಚಡಿ ಮಾಡ್ತೀರಾ? ಮಕ್ಕಳೇ, ಪಚಡಿ ಮಾಡೋದಂದ್ರೆ ಸಾಧಾರಣ ವಿಷಯ ಏನೂ ಅಲ್ಲ. ನೀವು ಹೋಗಿ ಆಟಾಡ್ಕೊಳ್ಳಿ, ಪಚಡಿ ಮಾಡಕ್ಕೆ ಇಲ್ಲಿ ನಾನಿದ್ದೀನಿ. ಆವಾಗ ಬುಜ್ಜಿ ಸ್ವಲ್ಪ ಕೋಪದಿಂದ, ಸರಿ ಆಂಟಿ, ಹಾಗಾದ್ರೆ ಒಂದು ಬೆಟ್ ಕಟ್ಕೊಳ್ಳೋಣವಾ? ನೀವೂ ಪಚಡಿ ಮಾಡಿ, ನಾವೂ ಪಚಡಿ ಮಾಡ್ತೀವಿ. ಹಬ್ಬ ದಿನ ಪಚಡಿ ಯಾರು ಮಾಡಿದ್ದು ಚೆನ್ನಾಗಿದೆ ಅಂತ ಮಹಿ ಅಜ್ಜಿನೇ ಹೇಳಿ. ಚಾಲೆಂಜ್ಗೆ ಓಕೆನಾ? ಓಕೆ. ಈ ಬೆಟ್ಟಲ್ಲಿ ನಾನು ಸೋತೋದ್ರೆ ನನ್ನ ಮಾವಿನ ತೋಟದಲ್ಲಿರುವ ಮಾವಿನಕಾಯಿ ಎಲ್ಲ ನಾನು ಫ್ರೀಯಾಗಿ ಕೊಡ್ತೀನಿ. ಆವಾಗ ಮಹಿ ಹದ್ದು, ಓಕೆ, ಎಲ್ರಿಗೂ ಚಾಲೆಂಜ್ ಓಕೆ ತಾನೇ? ಸರಿ, ಹಬ್ಬದ ದಿನ ಯಾರು ಮಾಡಿರೋ ಪಚಡಿ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಇವಾಗ ಮೀಟಿಂಗ್ ಓವರ್, ಎಲ್ರು ಹೋಗಿ ಅವ್ರ ಕೆಲಸ ನೋಡ್ಕೊಳ್ಳಿ. ಮರುದಿನ ಬೆಳಗ್ಗೆ ಬನ್ನು ಬುಜ್ಜಿ ಇಬ್ರು ಕೂಡ ಬುಟ್ಟಿ ತಗೊಂಡು ಅಡವಿಗೆ ಹೋದ್ರು. ಬಿಸಿಲು ಜಾಸ್ತಿ ಇತ್ತು, ಪಾಪ ಬನ್ನುವಿಂದ ತಡ್ಕೊಳಕ್ಕಾಗ್ತಿದ್ದಿಲ್ಲ. ಬುಜ್ಜಿ, ಇನ್ನು ಎಷ್ಟು ದೂರ? 1 ಗಂಟೆ ಸಮಯದಿಂದ ಈ ಅಡವಿಯಲ್ಲಿ ತಿರುಗಾಡ್ತಾನೆ ಇದ್ದೀವಿ, ಆ ಮಾವಿನ ಮರ ಅಂತ ಇನ್ನೂ ಬರ್ಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ಕಣೋ, ಆ ಬೆಟ್ಟ ದಾಟಿ ಆ ಕಡೆ ಹೋದ್ರೆ ಆ ಮಾವಿನ ಮರ ಇರುತ್ತೆ, ಅದ್ರಲ್ಲಿ ಸುಮಾರು ಕಾಯಿಗಳಿರುತ್ತೆ, ಬೆಟ್ಟಲ್ಲಿ ನಾವೇ ಗೆಲ್ಬೋದು. ಹಾಗೆ ಮಕ್ಳಿಬ್ರು ಕೊನೆಗೆ ಒಂದು ಮರದ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರು. ಅವಾಗ ಬುಜ್ಜಿ ಸಂತೋಷದಿಂದ, ಬನ್ನೋ, ಅದೇ ಕಣೋ, ನಾನ್ ನೋಡಿದ್ ಮರ ಅಲ್ಲಿದೆ ನೋಡು. ಹಾಗಂತ ಹೇಳಿ ಒಂದು ಮರನ ತೋರ್ಸಿದ್ಲು. ಆ ಮರ ತುಂಬಾ ದೊಡ್ಡದಾಗಿತ್ತು. ಬನ್ನು ಅದನ್ನ ನೋಡಿ, ಬುಜ್ಜಿ, ನೀನ್ ಹೇಳಿದ ಮರ ಇದೇನಾ? ಹೌದು, ಯಾಕೋ, ಏನಾಯ್ತು? ಆವಾಗ ಬುಜ್ಜಿ ತಲೆಯಲ್ಲಿ ಬನ್ನು ಹೊಡೆದ. ಅಯ್ಯೋ ನಿನ್ನ, ಏನೇನೋ ಬಿಲ್ಡಪ್ ಕಟ್ಟೆ, ಸುಮಾರು ಕಾಯಿ ಇದೆ, ಸುಮಾರು ಮಾವಿನಕಾಯಿ ತಗೊಂಡ್ ಬರ್ಬೋದು ಅಂತ. ಈ ಮಾವಿನ ಮರದಲ್ಲಿ ಎಲೆನ ಬಿಟ್ರೆ ಬೇರೆ ಏನೂ ಇಲ್ಲ, ಇದ್ರಲ್ಲಿ ಮಾವಿನಕಾಯಿ ಎಲ್ಲಿದೆ? ಇವಾಗ ನಾಳೆ ಚಾಲೆಂಜ್ಗೆ ಮಾವಿನ ಪಚಡಿಗೆ ನಾವು ಏನ್ ಮಾಡೋದು, ನೀನೇ ಹೇಳೋ. ಆವಾಗ ಬುಜ್ಜಿ ಕೂಡ ಮರನ ನೋಡಿ, ಅರೆ ಹೌದು, ಇದ್ರಲ್ಲೇನ್ ಮಾವಿನಕಾಯೇ ಇಲ್ಲ. ಮೊನ್ನೆ ನೋಡಿದಾಗ ಸುಮಾರು ಮಾವಿನಕಾಯಿ ಇತ್ತುಕೊಂಡು, ಒಂದ್ ವೇಳೆ ಕೋತಿಗಳೇನಾದ್ರೂ ಬಂದು ಕಿತ್ಕೊಂಡು ಹೋಗಿರ್ಬೋದಾ? ಕೋತಿಗಳು ಇಲ್ಲ, ಏನೂ ಇಲ್ಲ, ಆ ದೇವ್ರೆ ನನ್ನ ಲೈಫಲ್ಲಿ ಈ ತರ ಆಟ ಆಡ್ತಾ ಇದ್ದಾನೆ. ಅಯ್ಯೋ, ಚಾಲೆಂಜ್ ಬೇರೆ ಕಟ್ಬಿಟ್ಟೆ, ಮಾವಿನಕಾಯಿನೂ ಇಲ್ಲ. ನೀ ನನ್ನ ಮಾತು ಕೇಳ್ಕೊಂಡು ನಾನು ಬಂದೆ ನೋಡು. ಇವಾಗ ನಾಳೆ ಎಲ್ಲರ ಮುಂದ್ಗಡೆ ನನ್ನ ತಲೆಗೆ ಬಗ್ಗೆ ನಿಂತ್ಕೊಳ್ಬೇಕು. ಸರಿ ಕಣೋ, ಕೋಪ ಮಾಡ್ಕೋಬೇಡ, ಬೇರೆ ಏನಾದ್ರೂ ಮಾವಿನ ಮರ ಇದೆಯಾ ಅಂತ ನೋಡೋಣ. ಹಾಗಂತ ಹೇಳಿ ಸಂಜೆ ತನಕ ಅಡವಿ ಇಡೀ ಹುಡ್ಕೋದ್ರು ಕೂಡ ಅವ್ರಿಗೆ ಮಾವಿನ ಮರ ಸಿಗ್ಲೇ ಇಲ್ಲ. ಸಂಜೆ ಸಮಯ ಅವರಿಬ್ರು ಒಂದು ಕೊಳದ ತೀರದಲ್ಲಿ ಕೂತ್ಕೊಂಡಿದ್ರು. ಬನ್ನು ಅಂತೂ ತುಂಬಾನೇ ಅಪ್ಸೆಟ್ ಆಗಿದ್ದ. ಅಯ್ಯೋ ದೇವ್ರೆ, ಇವಳನ್ನ ನಂಬಿ ಮರ ಇರುತ್ತೆ, ಮಾವಿನಕಾಯಿ ಇರುತ್ತೆ ಅಂತ ಬಂದೆ. ಇವಾಗ ನಾಳೆ ಹಬ್ಬಕ್ಕೆ ಪಚಡಿ ಮಾಡಕ್ಕಾಗಲ್ಲ, ಎಲ್ರ ಮುಂದ್ಗಡೆ ತುಂಬಾ ದೊಡ್ಡ ಅವಮಾನ ಆಗುತ್ತೆ.
ಬುಜ್ಜಿ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲು. ಆವಾಗ ಅವಳಿಗೆ ಒಂದ್ ಐಡಿಯಾ ಸಿಕ್ತು. ಏ ಬನ್ನು, ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ ಕಣೋ. ಆ ಪುನಃ ಯಾವ ಅಡವಿಗೆ ನನ್ನ ಕರ್ಕೊಂಡು ಹೋಗ್ತೀಯಾ? ಅಡವಿಗೆ ಇಲ್ಲ ಕಣೋ, ನಮ್ಮ ಊರಿಗೆ ಹೋಗೋಣ. ಯಾರಿಗೂ ಗೊತ್ತಿಲ್ಲದೆ ರಾತ್ರಿ ಚಿಚ್ಚು ಆಂಟಿ ತೋಟಕ್ಕೆ ಹೋಗಿ ಅಲ್ಲಿಂದ 2 ಮಾವಿನಕಾಯಿನ ತಗೊಂಡ್ ಬಂದು ನಾವು ಮಾವಿನಕಾಯಿ ಪಚಡಿ ಮಾಡೋಣ. ಅವಾಗ ಯಾರಿಗೂ ಏನು ಗೊತ್ತಾಗಲ್ಲ. ಅದನ್ ಕೇಳಿದಾಗ ಬನ್ನಿಗೆ ಶಾಕ್ ಹೊಡಿತು. ಏನೋ ಚಿಚ್ಚು ಆಂಟಿ ತೋಟಕ್ಕೆ ಹೋಗಿ ಮಾವಿನಕಾಯಿ ಕತ್ಕೊಂಡ್ ಬರೋದಾ? ಸಿಕ್ಕಾಕೊಂಡ್ರೆ ನಮ್ಮನ್ನ ಮರದಲ್ಲಿ ನೇತಾಕ್ಬಿಡ್ತಾರೆ ಅವರು. ಗೊತ್ತಾದ್ರೆ ತಾನೇ ರಾತ್ರಿ ಯಾರಿಗೂ ಗೊತ್ತಿಲ್ಲದೆ ಹೋಗಿ ತಗೊಂಡ್ ಬರೋಣ. ಸ್ವಲ್ಪ ಧೈರ್ಯದಲ್ಲಿ ಇರೋ. ಅವತ್ತು ರಾತ್ರಿ 12 ಗಂಟೆ ಇರುತ್ತೆ. ಆವಾಗ ಬನ್ನು ಬುಜ್ಜಿ ಇಬ್ರು ಚಿಚುಕಾಗಿಯ ಮಾವಿನ ತೋಟಕ್ಕೆ ಇಲಿಗಳ ತರ ಬಂದ್ರು. ಯಾವುದೇ ಶಬ್ದನೂ ಮಾಡದೆ ಮಾವಿನಕಾಯಿ ಕತ್ಕೊಡೋದಕ್ಕೋಗೋದಕ್ಕೋಸ್ಕರ ಬಂದಿದ್ರು. ಬುಜ್ಜಿ, ಇಲ್ಲಿ ದೊಡ್ಡ ದೊಡ್ಡ ಮಾವಿನಕಾಯಿಗಳು ಇದೆ. ಇದ್ರಲ್ಲಿ ಒಂದೇ ಒಂದು ಮಾವಿನಕಾಯಿ ಇದ್ರೇನೆ ನಾವು ಪಚಡಿ ಮಾಡ್ಕೊಳ್ಬಹುದು. ಬೇಗ ಅದನ್ನ ಕಿತ್ಕೊಂಡು ಮನೆಗೆ ಹೋಗೋಣ. ಸರಿ ಕಣೋ, ನಾನ್ ಮರ ಹತ್ತಿ ಮಾವಿನಕಾಯಿ ಕಿತ್ತು ಕೆಳಗಡೆ ಹಾಕ್ತೀನಿ, ನೀನ್ ಕ್ಯಾಚ್ ಹಿಡ್ಕೋ. ಬುಜ್ಜಿ ಮೆಲ್ಲೆ ಮರದ ಮೇಲೆ ಹತ್ತೋದಕ್ಕೋಸ್ಕರ ಹೋದಾಗ ಹಿಂದೆಯಿಂದ ಜೋರಾಗಿ ಒಂದು ಶಬ್ದ ಕೇಳಿಸ್ತು. ಆವಾಗ ಬನ್ನು ಹೆದರ್ಕೊಂಡು, ಅಯ್ಯೋ ಬುಜ್ಜಿ, ಇಲ್ಲಿ ನೋಡೋ ದೆವ್ವ ಇದೆ. ಏ ಅದು ದೆವ್ವ ಅಲ್ಲ ಕಣೋ, ಯಾರೋ ಮಲಗಿ ಚೆನ್ನಾಗಿ ಗೊರ್ಕೆ ಹೊಡಿತಿದ್ದಾರೆ. ಆವಾಗ ಬನ್ನು ಹತ್ರ ಬಂದು ನೋಡಿದಾಗ ಅಲ್ಲಿ ಚಿಚುಕಾಗಿ ಅವಳೇ ಮರದ ಕೆಳಗಡೆ ಮಲ್ಕೊಂಡಿದ್ಲು. ಅವಳೇ ಆ ತೋಟಕ್ಕೆ ಕಾವಲಿಗಿದ್ಲು. ಅವಳನ್ನು ನೋಡಿ ಅವರಿಬ್ರು ಕೂಡ ತುಂಬಾನು ಹೆದರಿದ್ರು. ಅಯ್ಯೋ, ಚಿಚ್ಚು ಆಂಟಿನೇ ಕಾವಲಿಗಿದ್ದಾರೆ, ನೋಡಿದ್ರೆ ನಮ್ಮಿಬ್ಬರನ್ನ ಕೊಂದೇ ಬಿಡ್ತಾರೆ. ಬಾ ಬುಜ್ಜಿ, ನಾವು ಹೋಗ್ಬಿಡೋಣ. ಒಂದ್ ನಿಮಿಷ ಇರೋ, 2 ಕಾಯಿ ಕೊಯ್ಕೊಂಡು ಹೋಗೋಣ. ಅಷ್ಟಲ್ಲಿ ಅವರ ಏನು ಎದ್ದೇಳೋದಿಲ್ಲ. ಹಾಗಂತ ಹೇಳಿ ಬುಜ್ಜಿ ಗುಬ್ಬಚ್ಚಿ ಮೇಲೆ ಮರದ ಮೇಲೆ ಹತ್ತಿ ಒಂದು ಮಾವಿನಕಾಯಿ ಕಿತ್ತು ಹಾಕಿದ್ಲು. ಕೆಳಗಡೆ ಇದ್ದು ಬನ್ನು ಅದನ್ನ ಕ್ಯಾಚ್ ಹಿಡ್ದ. 2ನೇ ಕಾಯಿನ ಬಿಸಾಕ್ದಾಗ ಬನ್ನು ಅದನ್ನ ಮಿಸ್ ಮಾಡಿ ಡಬ್ ಅಂತ ಬಿದ್ದ. ಆ ಶಬ್ದಕ್ಕೆ ಮೆಲ್ಲೆ ಎಚ್ಚರವಾಯ್ತು ಚಿಚ್ಚುಗೆ. ಚಿಚ್ಚು ನಿದ್ರೆಯಲ್ಲೇ, ಏಯ್ ಯಾರದೋ, ಮಾವಿನಕಾಯಿ ಕೆಜಿ 100 ರೂಪಾಯಿ, ಹೋಗಿ. ಹಾಗಂತ ಹೇಳಿದಾಗ ಮಕ್ಳಿಬ್ರು ಸ್ಟ್ಯಾಚು ತರ ನಿಂತ್ಬಿಟ್ರು. ಆದ್ರೆ ಚಿಚ್ಚು ಪುನಃ ಗೊರ್ಕೆ ಹೊಡೆದ್ಲು. ಅಮ್ಮಯ್ಯ, ತಪ್ಪಿಸ್ಕೊಂಡ್ವಿ ಬುಜ್ಜಿ, ಬಾ ಇವಾಗ್ಲೇ ಇಲ್ಲಿಂದ ಹೋಗ್ಬಿಡೋಣ. ಹಾಗಂತ ಹೇಳಿ 2 ಮಾವಿನಕಾಯಿಗಳನ್ನ ಎತ್ಕೊಂಡು ಮಕ್ಳಿಬ್ರು ಮನೆಗೆ ವಾಪಸ್ ಬಂದ್ರು. ಯುಗಾದಿ ಹಬ್ಬದ ದಿನ. ಆವಾಗ ಚೋಟು ಹಾಗೂ ಟುನಿ ಇಬ್ರು ಮಕ್ಳಿಬ್ರನ್ನ ಬೈತಾ ಇದ್ರು. ಬನ್ನು, ಚಿಚ್ಚು ಜೊತೆ ಚಾಲೆಂಜ್ ಮಾಡಿದೆ ಅಲ್ವಾ, ಇವಾಗ ಪಚಡಿ ಯಾರ್ ಮಾಡ್ತಾರೆ? ಯಾರು ಗೊತ್ತು ಮಾಡಕ್ಕೆ? ಅಮ್ಮ ಪ್ಲೀಸ್ ಅಮ್ಮ, ನಾನು ಎಲ್ಲ ಕಟ್ ಮಾಡಿ ಕೊಡ್ತೀನಿ, ನೀವೇ ಮಾಡಿಕೊಡಿ, ಇಲ್ಲಾಂದ್ರೆ ನನ್ನ ಮಾನ ಹೋಗುತ್ತೆ. ಪರವಾಗಿಲ್ಲ ಬಿಡು ಚೋಟು, ಮಕ್ಳಿಗೋಸ್ಕರ ನಾವೇ ಇದನ್ನ ಮಾಡೋಣ. ಟುನಿ ಚೋಟು ಇಬ್ರು ಬನ್ನು ಬುಜ್ಜಿ ಇಬ್ರು ಎಲ್ರೂ ಸೇರಿ ಮಾವಿನಕಾಯಿ, ಸ್ವಲ್ಪ ಬೇವಿನ ಹೂವು, ಬೆಲ್ಲ, ಉಪ್ಪು, ಖಾರದ ಹುಡಿ ಎಲ್ಲಾನು ಹಾಕಿ ಪಚಡಿನ ತಯಾರು ಮಾಡಿದ್ರು. ಕೊನೆಗೆ ಪಚಡಿ ಅಂತೂ ಸೂಪರ್ ಆಗಿ ತಯಾರಾಯ್ತು. ಬನ್ನು ಅದನ್ನ ಟೇಸ್ಟ್ ಮಾಡಿ ನೋಡಿ, ಆಹಾ, ಓಹೋ, ಇದು ಪಚಡಿ ತರನೇ ಇಲ್ಲ, ಅಮೃತ ತರ ಇದೆ. ಅಮ್ಮ, ಈ ಚಾಲೆಂಜ್ ಅಲ್ಲಿ ನಾನೇ ಅಮ್ಮ ಗೆಲ್ಲೋದು. ಇನ್ನೊಂದ್ ಕಡೆ ಚಿಚುಕಾಗಿ ಕೂಡ ಅವಳ ಮನೆಯಲ್ಲಿ ಸುಮಾರು ಮಾವಿನಕಾಯಿಗಳನ್ನ ಹಾಕಿ ಸೂಪರ್ ಆಗಿ ಪಚಡಿ ಮಾಡಿ ತಗೊಂಡ್ ಬಂದ್ಲು. ದೇವಸ್ಥಾನಕ್ಕೆ ಪಕ್ಷಿಗಳು ಎಲ್ರೂ ಬಂದಿದ್ರು. ದೇವಸ್ಥಾನದ ಒಳಗಡೆ 2 ಟೇಬಲ್ ಇತ್ತು. ಆ 2 ಟೇಬಲ್ ಮೇಲೆ ಬನ್ನು ಹಾಗೂ ಚಿಚು ಮಾಡಿದ ಪಚಡಿ ಇತ್ತು. ಎಲ್ಲ ಪಕ್ಷಿಗಳಿಗೂ ನನ್ನ ಯುಗಾದಿ ಹಬ್ಬದ ಶುಭಾಶಯಗಳು. ಇವಾಗ ಟೇಸ್ಟ್ ಮಾಡಿ ಈ ಚಾಲೆಂಜ್ ಅಲ್ಲಿ ಯಾರು ವಿನ್ನರ್ ಅಂತ ಹೇಳುವ ಸಮಯ. ಮೊದ್ಲು ಮಹಿಯದು ಚಿಚು ಮಾಡಿದ ಪಚಡಿನ ಟೇಸ್ಟ್ ಮಾಡಿ, ವಾವ್ ಚಿಚು, ಸುಮ್ನೆ ಹೇಳ್ಬಾರ್ದು, ಎಲ್ಲಾ ವರ್ಷನೂ ಯಾವ ತರ ಟೇಸ್ಟ್ ಆಗಿರುತ್ತೋ ಈ ವರ್ಷನೂ ನೀನ್ ಮಾಡಿದ ಪಚಡಿ ಟೇಸ್ಟ್ ಆಗಿನೇ ಇದೆ. ಆವಾಗ ಚಿಚು ಅಹಂಕಾರದಿಂದ, ಮತ್ತೆ ನಂತರ ಯಾರು ಮಾಡಕ್ಕಾಗಲ್ಲ, ಸರಿ, ಆ ಚಿಕ್ಕ ಮಕ್ಕಳು ಮಾಡಿದ ಪಚಡಿ ಹೇಗಿದೆ ಅಂತ ಸ್ವಲ್ಪ ನೋಡಿ. ಮಹಿಯದ್ದು ಬನ್ನು ಹಾಗೂ ಬುಜ್ಜಿ ಮಾಡಿದ ಪಚಡಿನ ಟೇಸ್ಟ್ ಮಾಡಿ ನೋಡಿತು. ಮಹಿಗೆ ಆಶ್ಚರ್ಯವಾಯ್ತು, ಯಾಕಂದ್ರೆ 2 ಪಚಡಿ ಕೂಡ ಒಂದೇ ತರದ ಟೇಸ್ಟ್ ಅಲ್ಲಿ ಇತ್ತು. ಆವಾಗ ಮಹಿಹದ್ದು ಆಶ್ಚರ್ಯದಿಂದ, ಅರೆ ಇದೇನಿದು ಆಶ್ಚರ್ಯ, ಚಿಚು ಮಾಡಿದ ಪಚಡಿಗೋ ನೀವು ಮಾಡಿದ ಪಚಡಿಗೋ ಯಾವುದೇ ಒಂದು ವ್ಯತ್ಯಾಸನೂ ಕಾಣ್ತಾ ಇಲ್ಲ. ಹುಳಿ, ಉಪ್ಪು, ಖಾರ ಎಲ್ಲಾನು ಸರಿಯಾಗಿದೆ ಅಲ್ವಾ? ಏನೋ ಅವ್ರು ಮಾಡಿದ್ ಕೂಡ ನಾನ್ ಮಾಡಿದ ತರ ಇದ್ಯಾ? ಹಾಗಂತ ಹೇಳಿ ಚಿಚುಕಾಗಿ ಪಚಡಿನ ಕುಡಿದು ನೋಡಿ, ಅರೆ ಇದೇನಿದು, ನಿಮ್ ಪಚಡಿಯಲ್ಲಿರುವ ಹುಳಿ ನನ್ನ ಪಚಡಿಯಲ್ಲಿರುವ ಹುಳಿ 2 ಒಂದೇ. ಬನ್ನು, ನೀವು ಮಾವಿನಕಾಯಿನ ಎಲ್ಲಿಂದ ತಗೊಂಡ್ ಬಂದ್ರಿ? ಆವಾಗ ಬನ್ನು ಗಿಳಿ, ಆಂಟಿ, ನಾವು ಅಡವಿಗೆ ಹೋಗಿ ಅಲ್ಲಿದ್ದ ಮರದಿಂದ ತಗೊಂಡ್ ಬಂದಿದ್ದೋ. ಹೌದಾ ಆಂಟಿ, ಅಡವಿಲಿರೋ ಮರದಲ್ಲಿ ಬಿಡೋ ಕಾಯಿಗಳು ನಿಮ್ ಮರದಲ್ಲಿ ಬಿಡೋ ಕಾಯಿಗಳು 2 ಕೂಡ ಒಂದೇ ತರ ಟೇಸ್ಟ್ ಕೊಡುತ್ತೆ. ಹಾ, ಹೇಗೋ ಪಚಡಿ ಅಂತೂ ಸೂಪರ್ ಇದೆ. ಚಾಲೆಂಜ್ ಅಲ್ಲಿ ಎಲ್ರೂ ಗೆದ್ದಿದ್ದೀರಾ. ಇವಾಗ ಪಚಡಿನ ದೇವಸ್ಥಾನಕ್ಕೆ ಬರೋರಿಗೆ ಕೊಡಿ. ಎಲ್ರೂ ಸಂತೋಷವಾಗಿ ಆ ಪಚಡಿನ ದೇವಸ್ಥಾನಕ್ಕೆ ಬಂದವರಿಗೆ ಹಂಚಿಕೊಡ್ತಿದ್ದಾಗ ಚಿಚು ಮಾತ್ರ ಅವಳ ಮನ್ಸಲ್ಲಿ, ಇದೇನಿದು, ನನ್ನ ಪಚಡಿಲಿರುವ ಮಾವಿನಕಾಯಿ ಅವಳ ಪಚಡಿಲಿರುವ ಮಾವಿನಕಾಯಿ 2 ಒಂದೇ ತರ ಇದೆ.
ನಿನ್ನೆ ರಾತ್ರಿ ನನ್ನ ತೋಟಕ್ಕೆ ಯಾರೋ ಬಂದ ಹಾಗೆ ಇತ್ತು. ಅಂದ್ರೆ ಈ ಮಕ್ಳೇ ಬಂದು ಮಾವಿನಕಾಯಿನ ಕತ್ಕೊಂಡ್ ಬಂದಿರ್ಬೋದಾ? ಹಾಗಂತ ಅಂದ್ಕೊಂಡು ಬನ್ನೂನ ಕೋಪದಿಂದ ನೋಡಿ, ಸರಿ, ಒಳ್ಳೆ ದಿನ, ಜಗಳ ಬೇಡ, ಮಾಡಿದ್ದೇನೋ ಮಾಡಿದ್ರೋ, ಎಲ್ರು ಸಂತೋಷವಾಗಿದ್ರೆ ಸಾಕು ಹಾಗಂತ ಹೇಳಿ ಚಿಚು ಕೂಡ ಸೈಲೆಂಟ್ ಆಗಿ ಇದ್ಲು. ಹಾಗೆ ದೇವಸ್ಥಾನಕ್ಕೆ ಬಂದವರಿಗೆ ಇಬ್ರು ಮಾಡಿದ ಆ ಪಚಡಿಗಳನ್ನ ಹಂಚಿಕೊಟ್ಟು ಎಲ್ರು ಆ ದಿನ ಯುಗಾದಿ ಹಬ್ಬನ ಚೆನ್ನಾಗಿ ಆಚರಿಸಿದ್ರು. ಮನಾಲಿಯಲ್ಲಿ ಚಿಚುವಿನ ಬರ್ಗರ್ ಬಿಸ್ನೆಸ್. ಚಿಚುಕಾಗೆ ಅವಳು ಮನೆಯಲ್ಲಿದ್ದ ಪೆಟ್ಟಿಗೆನ ತೆರೆದು ಅದರಲ್ಲಿರುವ ಹಣನ ಎಣಿಸ್ತಾ ಇದ್ಲು. ಆವಾಗ್ಲೇ ಅಲ್ಲಿಗೆ ಚೋಟುಗಿಳಿ ಹಾಗೂ ಟೊನಿಗುಬ್ಬಚ್ಚಿ ಬಂದ್ರು. ಏನ್ ಚಿಚು, ಬೆಳಗ್ಗೆ ಹಣನ ಎಣಿಸ್ತಾ ಇದೀಯಾ? ಲಾಟ್ರಿ ಏನಾದ್ರೂ ಹೊಡಿತಾ ಏನೋ? ಇಲ್ಲ ಟೊನಿ, ಇಷ್ಟು ದಿನ ನಾನು ಅರ್ಧ ಹೊಟ್ಟೆ ಊಟ ಮಾಡಿ ಹಣ ಕೂಡಿಟ್ಟಿದ್ದೆ. ಇವಾಗ ಅದು 50,000 ರೂಪಾಯಿ ಇದೆ. ಅದ್ರಲ್ಲಿ ಏನಾದ್ರೂ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ವಾ, ಸೂಪರ್ ಚಿಚು, ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಇದೀಯಾ? ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತೀಯಾ? ಬ್ಯೂಟಿಗಿಂತ ಎಲ್ರು ಹೊಟ್ಟೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡೋದು. ಅದಕ್ಕೇನಾದ್ರೂ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಏನ್ ಸ್ಟಾರ್ಟ್ ಮಾಡೋದು? ಆವಾಗ್ಲೇ ಅಲ್ಲಿಗೆ ಬನ್ನು ಹಾಗೂ ಬುಜ್ಜಿ ಇಬ್ರು ಬಂದ್ರು. ವಾವ್ ಆಂಟಿ, ಹಾಗಾದ್ರೆ ಒಂದು ಬಿರಿಯಾನಿ ಶಾಪ್ ಇಡಿ. ನಾನು 3 ಹೊತ್ತು ಕೂಡ ಅಲ್ಲೇ ಬಂದು ಬಿರಿಯಾನಿ ತಗೊಂಡು ತಿಂತೀನಿ. ಬೇಡ ಆಂಟಿ, ಅವನು 3 ಹೊತ್ತು ಫ್ರೀಯಾಗಿ ತಿಂತಾನೆ. ಆಮೇಲೆ ನಿಮ್ಮ ಬಿಸ್ನೆಸ್ನ ಬೇಗ ಕ್ಲೋಸ್ ಮಾಡ್ಬೇಕಾಗುತ್ತೆ. ನೀವು ಒಂದು ಕೆಲಸ ಮಾಡಿ, ಇವಾಗ ಎಲ್ರಿಗೂ ಈ ಪಿಜ್ಜಾ ಬರ್ಗರ್ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ? ಅದಲ್ಲದೆ ಪಿಜ್ಜಾ ಬರ್ಗರ್ ಮಾಡಕ್ಕೆ ಯಾರಿಗೂ ಬರಲ್ಲ. ನೀವು ಮಾತ್ರ ಬರ್ಗರ್ ಶಾಪ್ ಇಟ್ರೆ ಎಲ್ರು ನಿಮ್ಮ ಅಂಗಡಿಗೇನೆ ಬಂದು ಬರ್ಗರ್ ತಗೊಂಡು ತಿಂತಾರೆ ಅಲ್ವಾ? ವಾವ್, ಸೂಪರ್ ಐಡಿಯಾ ಬುಜ್ಜಿ. ಈ ಐಡಿಯಾ ನನಗೆ ಬರಲೇ ಇಲ್ಲ. ನನಗೆ ಬರ್ಗರ್ ಮಾಡೋಕ್ಕೆ ಗೊತ್ತು, ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ್ದೀನಿ. ಹಾಗಾದ್ರೆ ನಾಳೆನೇ ಬರ್ಗರ್ ಶಾಪ್ ಓಪನ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಚಿಚು, ನಿನ್ನ ಬಿಸ್ನೆಸ್ ಚೆನ್ನಾಗಿ ನಡೀಲಿ. ಮರುದಿನ ಬೆಳಗ್ಗೆ ಚಿಚುಕಾಗಿ ಊರಿನ ಮಧ್ಯದಲ್ಲಿರುವ ಒಂದು ಅಂಗಡಿನ ನೋಡಿ ಶಾಪ್ ಓನರ್ ಹತ್ರ ಮಾತಾಡ್ತಿದ್ಲು. ಆ ಸಮಯದಲ್ಲಿ ಆ ಊರಿನ ಜಮೀನ್ದಾರರಾದ ಮಹಿಹದ್ದು ಹಾಗೂ ಮಹಿಹದ್ದಿನ ಹತ್ರ ಕೆಲಸ ಮಾಡುವ ಕುಹುಬಾತು ಆ ಕಡೆ ಬಂದ್ರು. ಜಮೀನ್ದಾರಮ್ಮ ಬರ್ತಾ ಇದ್ದಾರೆ, ದಾರಿ ಬಿಡಿ, ಎಲ್ರು ನಮಸ್ಕಾರ ಮಾಡಿ. ಏನ್ ಚಿಚೋ, ಈ ಶಾಪನ್ನ ಬಾಡಿಗೆಗೆ ತಗೊಳ್ತಾ ಇದೀಯಾ? ಏನಾದ್ರೂ ಹೊಸ ವ್ಯಾಪಾರ ಶುರು ಮಾಡ್ತಿದ್ಯಾ ಏನೋ? ಹೌದು ಮಹಿಯವ್ರೆ, ನಾನಿಲ್ಲಿ ಒಂದು ಬರ್ಗರ್ ಶಾಪ್ ಓಪನ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಅಂಗಡಿ ಓನರ್ ಹತ್ರ ಇಷ್ಟೊತ್ತು ಮಾತಾಡ್ತಾ ಇದ್ದೆ. ಓ, ಬರ್ಗರ್ ಶಾಪಾ? ಒಳ್ಳೆ ವಿಷಯನೇ. ಅಂದ್ರೆ ಫಸ್ಟ್ ಬರ್ಗರು ನನಗೆ ಬರಬೇಕು, ಸರಿನಾ? ಆಮೇಲೆ ಕುಹೋ, ನಮ್ಮ ರೂಲ್ ಏನು ಅಂತ ಚಿಚು ಹತ್ರ ಹೇಳಿದ್ಯಾ? ಇವಾಗ ಹೇಳ್ತೀನಮ್ಮ. ಚಿಚು, ನೀನು ಅಂಗಡಿಗೆ ಬಾಡಿಗೆ ಕೊಡ್ತೀಯೋ ಇಲ್ವೋ? ಅದಕ್ಕಿಂತ ಮೊದಲು ನಮ್ಮಮ್ಮನವ್ರಿಗೆ ನೀನು ಟ್ಯಾಕ್ಸ್ ಕಟ್ಟಬೇಕು. ಚಿಚುಕಾಗೆ ಶಾಕ್ ಆಗಿ, ಟ್ಯಾಕ್ಸಾ? ಯಾಕೆ? ನಾನ್ಯಾಕೆ ಟ್ಯಾಕ್ಸ್ ಕಟ್ಟಬೇಕೋ? ನನ್ನ ಸ್ವಂತ ಹಣದಲ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇರೋ ಬಿಸ್ನೆಸ್ಸು, ಇದರಲ್ಲಿ ಮಧ್ಯದಲ್ಲಿ ನಿಮ್ಗೆ ಯಾಕೆ ಟ್ಯಾಕ್ಸು? ಆವಾಗ ಮಹಿ ಕೋಪದಿಂದ, ಏನ್ ಚಿಚೋ, ನನ್ ಮುಂದ್ಗಡೆ ನಿಂತ್ಕೊಂಡು ನನ್ನ ಎದುರಿಗೇನೆ ಮಾತಾಡ್ತಿದ್ಯಾ? ಇದು ನನ್ನೂರು, ನಾನು ಈ ಊರಿಗೆ ಜಮೀನ್ದಾರು. ಇಲ್ಲಿ ಗಾಳಿ ನೀವು ಶ್ವಾಸಿಸಿದ್ರು, ಈ ರೋಡಲ್ಲಿ ನಡಿಬೇಕು ಅಂದ್ರೂ ಕೂಡ ನನಗೆ ನೀವು ಟ್ಯಾಕ್ಸ್ ಕಟ್ಟಲೇಬೇಕು. ತಿಂಗಳಿಗೆ 10,000 ಕಟ್ಟಬೇಕು ನೀನು. ಏನೋ ತಿಂಗಳಿಗೆ 10,000ನಾ? ನನಗೆ ಅಷ್ಟು ಲಾಭನೇ ಬರಲ್ಲ. ನನ್ನಿಂದ 1 ರೂಪಾಯಿ ಕೂಡ ಕಟ್ಟಕ್ಕಾಗಲ್ಲ. ಎಷ್ಟು ಧೈರ್ಯ ಇದ್ರೆ ನಮ್ಮ ಅಮ್ಮನ ಮಾತಿಗೆ ಇಲ್ಲ ಅಂತ ಹೇಳ್ತೀಯಾ? ಇಲ್ಲಿ ನೋಡ್ ಚಿಚು, ಮರ್ಯಾದೆಯಾಗಿ ಟ್ಯಾಕ್ಸ್ ಕಟ್ಟಕ್ಕಾದ್ರೆ ನೀನು ಇಲ್ಲಿ ಬಿಸ್ನೆಸ್ ಮಾಡ್ಬೋದು. ಇಲ್ಲಾಂದ್ರೆ ಇಲ್ಲಿ ವ್ಯಾಪಾರ ಮಾಡಕ್ಕೆ ನಿನಗೆ ಪರ್ಮಿಷನ್ ಸಿಗಲ್ಲ. ನನಗೆ ಕೋಪ ಬರೋ ಥರ ಮಾಡಿದೀಯಾ. ಅದಕ್ಕೆ ಇನ್ ಮುಂದೆ ಈ ಊರಲ್ಲಿ ನಿನಗೆ ಜಾಗನೇ ಇಲ್ಲ. ಇವಾಗ್ಲೇ ನೀನು ಊರ್ ಬಿಟ್ಟು ಹೋಗ್ಬೇಕು. ಪಾಪ ಚಿಚು ಬೇಜಾರಿಂದ, ಸರಿ ಮಹಿಯವ್ರೆ, ನಿಮ್ಮ ಅಹಂಕಾರ ಎಷ್ಟು ದಿನ ಇರುತ್ತೆ ಅಂತ ನಾನು ನೋಡ್ತೀನಿ. ನಾನು ಈ ಊರನ್ನ ಬಿಟ್ಬಿಟ್ಟು ಬೇರೆ ಊರಿಗೆ ಹೋಗ್ತೀನಿ. ಆದ್ರೆ ನನಗೆ ಟ್ಯಾಲೆಂಟ್ ಇದೆ. ಎಲ್ಲಿ ಹೋದ್ರೂ ಕೂಡ ನಾನು ಚೆನ್ನಾಗಿ ಬದುಕ್ತೀನಿ. ಚಿಚುಕಾಗೆ ಬೇಜಾರಿಂದ ಮನೆಗೆ ಹೋಗಿ ಅವಳ ಮಗ ಚಿನ್ನುನ ಕರ್ಕೊಂಡು ಆ ಊರನ್ನೇ ಬಿಟ್ಟು ಹೋದ್ಲು. ತುನಿ ಚೋಟು ಎಷ್ಟೇ ತಡೆದ್ರೂ ಅವ್ರ ಮಾತವಳು ಕೇಳಲೇ ಇಲ್ಲ. ಹೀಗೆ ಹಲವಾರು ತಿಂಗಳು ಕಳೀತು. ಊರಿನಲ್ಲಿ ಚಳಿಗಾಲ ಶುರುವಾಯಿತು. ಈ ವರ್ಷ ಚಳಿ ಅಂತೂ ತುಂಬಾನೇ ಭಯಂಕರವಾಗಿತ್ತು. ಒಂದಿನ ಬೆಳಗ್ಗೆ ಟುನಿ, ಲೂಸಿ ಹಾಗೂ ಚೋಟು 3 ಜನ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿದ್ರು. ಚಳಿ ಸಾಧಾರಣವಾಗಿಲ್ಲ. ಪಾಪ ಈ ಚಳಿಯಲ್ಲಿ ಆ ಚಿಚ್ಚು ಏನ್ ಮಾಡ್ತಾ ಇದ್ದಾಳೋ, ಎಲ್ಲಿದ್ದಾಳೋ? ಈ ಊರನ್ ಬಿಟ್ಟು ಹೋಗಿ 6 ತಿಂಗಳಾಯ್ತು. ಹೌದು ಟುನಿ, ಚಿಚು ಶಾಪ ಆ ಮಹಿ ಹದನ ಸುಮ್ನೆ ಬಿಡಲ್ಲ ನೋಡು. ಚಿಚು ಇಲ್ದೆ ತುಂಬಾ ಕಷ್ಟ ಆಗ್ತಿದೆ ಅಲ್ವಾ? ಆವಾಗ್ಲೇ ಲೂಸಿಗೆ ಏನೋ ನೆನಪಾಯ್ತು. ಅರೆ, ಚಿಚು ಈ ಊರ್ ಬಿಟ್ಟು ಹೋಗುವಾಗ ಒಂದು ಮೊಬೈಲ್ ಫೋನ್ ತಗೊಂಡ್ಲು. ಅದರ ನಂಬರ್ ಕೂಡ ನನಗೆ ಕೊಟ್ಬಿಟ್ಟು ಹೋದ್ಲು. ನಾನ್ ಕೊಡಕ್ಕೆ ಮರ್ತೇ ಹೋದೆ. ಹೌದಾ ಲೂಸಿ? ಹಾಗಾದ್ರೆ ಮೊದ್ಲು ಆ ನಂಬರ್ಗೆ ಕಾಲ್ ಮಾಡಿ ನೋಡು. ಲೂಸಿ ಅವಳ ಫೋನ್ ತೆಗೆದ್ಲು. ಚಿಚು ಕೊಟ್ಟ ನಂಬರ್ನ ಡಯಲ್ ಮಾಡಿ ಕಾಲ್ ಬಟನ್ ಕ್ಲಿಕ್ ಮಾಡಿದ್ಲು. ಆವಾಗ ಆ ಕಡೆ, ಹಲೋ ಚಿಚು ಸ್ನೋ ಬರ್ಗರ್ಸ್, ನಿಮಗೆ ಚಿಕನ್ ಬರ್ಗರ್ ಬೇಕಾ ಇಲ್ಲ ಪನ್ನೀರ್ ಬರ್ಗರ್ ಬೇಕಾ? ಲೂಸಿ ಪಾರಿವಾಳ ಆಶ್ಚರ್ಯದಿಂದ, ಚಿಚು ನಾನ್ ಕಡೆ ಲೂಸಿ, ಏನು ಬರ್ಗರ್ ಅಂತಿದ್ಯಾ? ಆವಾಗ ಚಿಚು ಆಶ್ಚರ್ಯದಿಂದ, ಲೂಸಿ ಚೆನ್ನಾಗಿದ್ಯಾ? ಚೋಟು ಟುನಿ ಹೇಗಿದ್ದಾರೆ? ಎಷ್ಟ್ ದಿನ ಆಯ್ತು ನಿಮ್ಮನ್ನ ನೋಡಿ.
ಟುನಿ ಆವಾಗ ಫೋನ್ ತಗೊಂಡು, ಚಿಚು ನಾವ್ ಚೆನ್ನಾಗಿದ್ದೀವಿ, ನೀನ್ ಎಲ್ಲೇ ಇದ್ಯಾ? ಏನ್ ನಂಬರ್ ಇದು? ಯಾವ್ದೋ ಬೇರೆ ಸ್ಟೇಟ್ ನಂಬರ್ ತರ ಕಾಣಿಸ್ತಿದೆ. ಟುನಿ, ನಾನಿವಾಗ ಎಲ್ಲಿದ್ದೀನಿ ಅಂತ ಗೊತ್ತಾ? ಮನಾಲಿಯಲ್ಲಿ, ಹಿಮಾಚಲ್ ಪ್ರದೇಶ, ಐಸ್ಗಳ ಮಧ್ಯದಲ್ಲಿ ಇದ್ದೀನಿ. ಏನು, ಮನಾಲಿನಾ? ಅಲ್ಲೇನೇ ಮಾಡ್ತಿದ್ಯಾ? ಚೋಟೋ, ಮಹಿಹದೋ ನಮ್ಮ ಊರನ್ ಬಿಟ್ಟು ನನ್ನನ್ನ ಕಳ್ಸಿದ್ಮೇಲೆ ನಾನ್ ಬಂದಿದ್ದು ಈ ಟೂರಿಸ್ಟ್ ಪ್ಲೇಸ್ಗೆನೆ. ಇಲ್ಲಿ ತುಂಬಾ ಚಳಿ ಹೆಚ್ಚಾಗಿರುತ್ತೆ. ಬಿಸಿ ಬಿಸಿಯಾದ ಬರ್ಗರ್ ಶಾಪ್ ಓಪನ್ ಮಾಡ್ದೆ. ಚಳಿಯಲ್ಲಿ ಬರ್ಗರ್ ತಿನ್ನಕ್ಕೆ ಎಲ್ರೂ ಇಷ್ಟಪಡ್ತಾ ಇದ್ದಾರೆ. ನನ್ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಇವಾಗ ನಾನು ಲಕ್ಷಾಧಿಕಾರಿ. ವಾವ್ ಚಿಚು, ಸೂಪರ್. ಕೊನೆಗೆ ಹೇಗೋ ನೀನು ಬಿಸ್ನೆಸ್ ಅಲ್ಲಿ ಗೆದ್ದೆ. ಟುನಿ, ನಿಮ್ಮನೆಲ್ಲ ನೋಡಿ ಸುಮಾರು ದಿನ ಆಯ್ತು. ನೀವು ನಿಮ್ ಮಕ್ಳನ್ನೆಲ್ಲ ಕರ್ಕೊಂಡು ಒಂದ್ಸಲ ಮನಾಲಿಗೆ ಬರ್ತೀರಾ? ಟೂರಿಗೆ ಆಗ ಖರ್ಚು, ನಿಮ್ಗೆ ಫುಡ್ಗೆ ಎಲ್ಲದಕ್ಕೂ ನಾನೇ ಖರ್ಚು ಮಾಡ್ತೀನಿ. ನಾನೇ ಸ್ಪಾನ್ಸರು. ಅದಕ್ಕೇನಂತೆ, ನಾಳೆನೇ ಪ್ಯಾಕಪ್. ಮರುದಿನ ಟುನಿ, ಚೋಟು, ಲೂಸಿ ಹಾಗೇನೆ ಅವರ ಮಕ್ಕಳಾದ ಬನ್ನು, ಬುಜ್ಜಿ ಎಲ್ರು ಕೂಡ ಮನಾಲಿಗೆ ಟ್ರೈನ್ ಹತ್ತಿದ್ರು. ಟ್ರೈನಲ್ಲಿ ಕೂತ್ಕೊಂಡು ಎಲ್ರು ತುಂಬಾನೇ ಸಂತೋಷವಾಗಿದ್ರು. ಅಮ್ಮ, ಮನಾಲಿಯಲ್ಲಿ ತಿನ್ನಕ್ಕೆ ಐಸ್ ಕ್ರೀಮ್ ಸಿಗುತ್ತಾ? ಇಲ್ಲ ಮನಾಲಿನ ಐಸ್ ಕ್ರೀಮ್ ತರ ಇರುತ್ತಾ? ನಂಗೆ ತುಂಬಾ ಹಸ್ವಾಗ್ತಾ ಇದೆ. ಬನ್ನು, ಟ್ರೈನ್ ಹತ್ತಿ 1 ಗಂಟೆ ಸಮಯ ಆಗಿಲ್ಲ, ಅಷ್ಟರಲ್ಲಿ ಹಸ್ವಾ? ಅಲ್ಲಿ ಚಿಚಾಟಿ ನಿನಗೋಸ್ಕರ ಬಿಸಿ ಬಿಸಿ ಬರ್ಗರ್ ಮಾಡಿಟ್ಟಿರ್ತಾಳೆ. ಬನ್ನು, ಅಲ್ಲಿ ಸುಮಾರು ಐಸ್ ಇರುತ್ತೆ ಕಣೋ. ನಾವು ಅದರಲ್ಲಿ ಸ್ನೋ ಮ್ಯಾನ್ ಮಾಡೋಣ, ಸರಿನಾ? ನನಗೆ ಸ್ನೋ ಮ್ಯಾನ್ ಬೇಡ, ಚಿಕನ್ ಮ್ಯಾನೇ ಬೇಕು. ಯಾವಾಗ ಅಲ್ಲಿ ಚಿಕನ್ ಬರ್ಗರ್ ತಿನ್ನೋಣ ಅಂತ ನನ್ನ ನಾಲಿಗೆ ಕಷ್ಟಪಡ್ತಾ ಇದೆ. ಹಾಗೆ 2 ದಿನ ಪ್ರಯಾಣದ ನಂತರ ಅವರು ಮನಾಲಿಗೆ ಬಂದು ಸೇರಿದ್ರು. ಸುತ್ತಮುತ್ತ ಮಂಚು ಬೀಳ್ತಾ ಇತ್ತು. ತುಂಬಾ ಚಳಿಯಾಗ್ತಾ ಇತ್ತು. ಎಲ್ಲ ಟ್ರೀಗಳು ಕೂಡ ಬಿಳಿ ಬಿಳಿಯಾಗಿ ಕಾಣಿಸ್ತಾ ಇತ್ತು. ತುಂಬಾನು ಚೆನ್ನಾಗಿತ್ತು. ಹಬ್ಬೋ, ಏನಪ್ಪ ಚಳಿ ಇದು, ನಾನು ಐಸ್ ಹಾಕ್ತಾ ಇದ್ದೀನಿ. ಅಲ್ಲಿ ನೋಡಿದ್ರಾ, ಒಂದು ಲೈಟ್ ಹಾಕಿರೋ ಬೋರ್ಡ್ ಇದೆ, ಚಿಚೂಸ್ ಹಾಟ್ ಬರ್ಗರ್ ಟೇಸ್ಟ್ ಆಫ್ ಹೆವೆನ್. ಅದೇ ಚಿಚು ಶಾಪ್. ಅವರೆಲ್ಲರೂ ಆ ಶಾಪ್ ಒಳಗಡೆ ಹೋದ್ರು. ಅಲ್ಲಿ ಚಿಚುಕಾಗಿ ಕೌಂಟರ್ ಅಲ್ಲಿ ಕೋಟ್ ಸೂಟ್ ಹಾಕೊಂಡು ಸೂಪರ್ ಆಗಿ ಕೂತ್ಕೊಂಡಿದ್ಲು. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಮ್ಗೊಂದು 10 ಬರ್ಗರ್ ಸಿಗುತ್ತಾ? ಹಾಗಂತ ಟುನಿ ಕೇಳಿದಾಗ ಚಿಚು ಹಿಂದೆ ತಿರುಗಿ ನೋಡಿ, ಟುನಿ, ಚೋಟು, ಲೂಸಿ ಬಂದ್ರಾ? ವೆಲ್ಕಮ್ ವೆಲ್ಕಮ್. ಚಿಚು ಫಾಸ್ಟ್ ಆಗಿ ಬಂದು ಅವರೆಲ್ಲರನ್ನ ತಬ್ಬಿ ಹಿಡ್ಕೊಂಡ್ಲು. ಎಲ್ಲರ ಕಣ್ಣಿಂದಾನು ಆನಂದ ಬಾಷ್ಪ ಸುರಿತು. ಚಿಚು, ಇದೇನಿದು ಇಷ್ಟು ಸ್ಟೈಲಿಶ್ ಆಗಿ ಬದಲಾಗಿದ್ಯಾ? ನಿನ್ನ ಕಂಡು ಹಿಡಿಯಕ್ಕೆ ಆಗ್ಲಿಲ್ಲ. ನಿನ್ ಹೋಟೆಲ್ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಏನಿದೆ ಚೋಟು, ಅವತ್ತ ಮಹಿಹದ್ದು ನನ್ನ ಕಳ್ಸಿಲ್ಲ ಅಂದ್ರೆ ನಾನಿವತ್ತಿ ಪರಿಸ್ಥಿತಿಗೆ ಬರ್ತಾ ಇರ್ಲಿಲ್ಲ. ಕಷ್ಟಪಡೋರು ಎಲ್ ಬೇಕಾದ್ರೂ ಬಾಳ್ಬೋದಲ್ವಾ? ಆಂಟಿ, ನಿಮ್ಮ ಸೆಂಟಿಮೆಂಟ್ ಡೈಲಾಗ್ ಮುಗೀತು ಅಂದ್ರೆ ಅಲ್ಲಿ ಹೀಟರ್ ಅಲ್ಲಿ ಬಿಸಿ ಆಗ್ತಾ ಇರುವ ಬರ್ಗರ್ನ ತಗೊಂಡ್ ಬರ್ತೀರಾ? ನನ್ಗಂತೂ ಹಸುವು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಚಿಚು ನಗುತ್ತಾ, ಬನ್ನೋ, ಇನ್ನು ನಿನ್ ಹಸುವು ಕಡಿಮೆ ಆಗ್ಲಿಲ್ವಾ? ಸರಿ ಸರಿ ಬನ್ನಿ. ಚಿನ್ನೋ, ಇವ್ರನ್ನೆಲ್ಲ ಆ VIP ಟೇಬಲ್ ಹತ್ರ ಕೂರ್ಸೋ. ಎಲ್ರೂ ಬಿಸಿ ಬಿಸಿ ಆಗಿರುವ ಒಂದು ರೂಮ್ ಅಲ್ಲಿ ಹೋಗಿ ಕೂತ್ಕೊಂಡಿದ್ರು. ಆವಾಗ ಚಿಚುಕಾಗೆ ಎಲ್ಲರಿಗೋಸ್ಕರ ಅವಳೇ ಬರ್ಗರ್ ಮಾಡಿ ತಗೊಂಡ್ ಬಂದ್ಲು. ಆ ಬರ್ಗರ್ ಸೈಜು ತುಂಬಾನೇ ದೊಡ್ಡದಾಗಿತ್ತು. ಬನ್ನು ಆ ಬರ್ಗರ್ ಸೈಜನ್ನ ನೋಡಿ ತುಂಬಾನು ಆಶ್ಚರ್ಯಪಟ್ಟ. ಆ ಕಡೆ ಈ ಕಡೆ ಸುತ್ತಮುತ್ತ ನೋಡಿ ಆ ಬರ್ಗರ್ನ ನೋಡಿ, ಆಂಟಿ, ಇದೇನಿದು ಬರ್ಗರ್ ಇಷ್ಟು ದೊಡ್ಡದಾಗಿದೆ? ನಮ್ಮೂರಲ್ಲಿ 1 ಬರ್ಗರ್ನ 10 ಜನಕ್ಕೆ ತಿನ್ನಕ್ಕೆ ಕೊಡ್ಬೋದು. ಇದು ಮನಾಲಿ ಸ್ಪೆಷಲ್ ಕಣೋ, ಜಂಬೋ ಬರ್ಗರ್. ಈ ಚಳಿಗೆ ಎಷ್ಟೇ ತಿಂದ್ರೂ ಜೀರ್ಣ ಆಗ್ಬಿಡುತ್ತೆ, ತಿನ್ನು. ಆವಾಗ ಬನ್ನು ಆ ಬರ್ಗರ್ ಅಲ್ಲಿ 1 ಪೀಸ್ನ ಕಚ್ಚಿ ನೋಡಿ, ಆಹಾ, ಓಹೋ ಆಂಟಿ, ಈ ಬರ್ಗರ್ ತುಂಬಾ ಟೇಸ್ಟ್ ಆಗಿದೆ. ಬಿಸಿ ಬಿಸಿಯಾಗಿ, ಹುಳಿ ಹುಳಿಯಾಗಿ, ಖಾರ, ಚೀಸಿ. ವಾವ್, ನಾನ್ ದಿನ ಮನಾಲಿಗೆ ಬಂದ್ಬಿಡ್ತೀನಿ. ಆವಾಗ ಬುಜ್ಜಿ ನಗುತ್ತಾ, ಬನ್ನು ಮೆಲ್ಲೆ ತಿನ್ನೋ, ಗಂಟಲಿ ಸಿಕ್ಕಾಕೊಳ್ಳುತ್ತೆ. ನಿಜವಾಗ್ಲೂ ಚಿಚು, ಇದೇನಿದೆ ಬರ್ಗರ್ ಇಷ್ಟು ಟೇಸ್ಟ್ ಆಗಿದೆ? ಇದನ್ ಹೇಗ್ ಮಾಡ್ತಿದ್ಯಾ? ಏನಿಲ್ಲ ಚೋಟು, ಇಲ್ಲಿ ಸಿಗೋ ಒಂದು ತರಕಾರಿನ ಸಾಸ್ ತರ ತಯಾರು ಮಾಡಿ ಈ ಬರ್ಗರ್ ಅಲ್ಲಿ ಹಾಕ್ತಾ ಇದ್ದೀನಿ. ಅದಕ್ಕೆ ಈ ಬರ್ಗರ್ ಅಷ್ಟು ಟೇಸ್ಟ್ ಆಗಿರೋದು. ಎಲ್ರೂ ಹೊಟ್ಟೆ ತುಂಬಾ ತಿಂದ್ರು. ಆಮೇಲೆ ಹೊರಗಡೆ ಬಂದು ಆ ಮಂಚಿನಲ್ಲಿ ಆಟ ಆಡ್ತಾ ಇದ್ರು. ಬನ್ನು ಆ ಮಂಚಿನಲ್ಲಿ ಆಟ ಆಡ್ತಾ ಇದ್ದಾಗ ಬಿಳಿಯಾಗಿರುವ ಮಂಚನ್ನು ನೋಡಿದಾಗ ಅವನಿಗೆ ವೆನಿಲಾ ಐಸ್ ಕ್ರೀಮ್ ಅಂತ ಅನಿಸ್ತು. ಅದನ್ನ ಅವನು ಕಚ್ಚಿ ತಿನ್ನಕ್ಕೆ ಶುರು ಮಾಡ್ದ. ಅಯ್ಯೋ ಅಮ್ಮ, ಆಂಟಿ, ಈ ಐಸ್ ಕ್ರೀಮ್ ಅಲ್ಲಿ ಸಿಹಿನೇ ಇಲ್ಲ, ಚಪ್ಪೆ ಚಪ್ಪೆ ಇದೆ. ನನ್ನ ಹಲ್ ಬೇರೆ ಗಟ್ಟಿಯಾಗಿದೆ. ಅಯ್ಯೋ ಬನ್ನು, ಅದು ಐಸ್ ಕ್ರೀಮ್ ಅಲ್ಲ, ಸ್ನೋ ಕಣೋ. ಬರೀ ಐಸ್ನ ಯಾರಾದ್ರೂ ತಿಂತಾರಾ? ಅದು ವೆನಿಲಾ ಐಸ್ ಕ್ರೀಮ್ ಅಂತ ನಾನು ಮೋಸ ಹೋದೆ ಬುಜ್ಜಿ. ಇವಾಗ ಪುನಃ ಒಂದು ಬರ್ಗರ್ ತಿಂದ್ರೇನೆ ಈ ಚಳಿ ಹೋಗೋದು. ಬನ್ನಿ ಹೋಗೋಣ. ಬನ್ನು ಮಾತಿಗೆ ಎಲ್ರೂ ಜೋರಾಗಿ ನಗಾಡಿದ್ರು. ಹಾಗೆ ಆ ದಿನ ಇಡೀ ಮಂಚಿನಲ್ಲಿ ಆಟಾಡಿ ಆಮೇಲೆ ರಾತ್ರಿ ಸಮಯ ಚಿಚುಕಾಗಿಯ ಮನೆಯಲ್ಲಿ ಕ್ಯಾಂಪ್ ಫೈರ್ ಹಾಕೊಂಡು ಕೂತ್ಕೊಂಡಿದ್ರು. 3 ದಿನ ಅವರೆಲ್ಲರೂ ಮನಾಲಿಯಲ್ಲೇ ಇದ್ರು. ಇವಾಗ ಊರಿಗೆ ವಾಪಸ್ ಬರ್ಬೇಕಾಗಿರೋ ಸಮಯ. ಚಿಚು, ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಮ್ಮಲ್ಲಿ ಒಬ್ಳು ಈ ಸ್ಟೇಟಸ್ ಅಲ್ಲಿ ಇರೋದು. ಈ ವಿಷಯ ಮಾತ್ರ ಮಹಿಹದ್ದಿಗೆ ತಿಳಿತು, ಹೊಟ್ಟೆ ಹುರ್ಕೊಂಡು ಸಾಯ್ತಾಳೆ.
ಯಾರು ಏನಾದ್ರೆ ನನಗೇನೋ, ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ ಅಷ್ಟೇ. ನೀವೆಲ್ರೂ ಬಂದಿದ್ರಿಂದ ನಮ್ಮೂರಿನ ನೆನಪು ಪುನಃ ನನಗೆ ವಾಪಸ್ ಸಿಕ್ತು. ಸಮಯ ಸಿಗುವಾಗ ಬನ್ನಿ, ಫ್ರೀ ಬರ್ಗರ್ ಕೊಡ್ತೀನಿ. ಬರ್ಗರ್ ಫ್ರೀನಾ? ಹಾಗಾದ್ರೆ ನಾಳೆನೆ ಬರ್ತೀನಿ ಆಂಟಿ. ಎಲ್ರೂ ಟ್ರೈನ್ ಹತ್ತಿದ್ರು. ಟುನಿ ನೋಡಿದ್ಯಾ, ಅಹಂಕಾರ ಯಾವಾಗ್ಲೂ ಸೋತೋಗುತ್ತೆ, ಪ್ರಯತ್ನ ಯಾವಾಗ್ಲೂ ಗೆಲ್ಲುತ್ತೆ. ನಿಜಾನೇ ಚಿಚು, ನಮ್ಮೆಲ್ಲರಿಗೂ ಒಂದು ಇನ್ಸ್ಪಿರೇಷನ್. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಯಾರಾದ್ರೂ ಅವರ ಅಹಂಕಾರದಿಂದ ನಮ್ಮನ್ನ ಕೆಳಗಡೆ ತಳ್ಬೇಕು ಅಂತ ನೋಡಿದ್ರೆ ನಾವು ಅದನ್ನ ನೋಡಿ ಹೆದರದೆ ಕಷ್ಟಪಟ್ಟು ದುಡಿವಾಗ ನಮ್ಮ ಬೆಳವಣಿಗೆನ ಯಾರಿಂದಾನೂ ತಡೆಯಕ್ಕಾಗಲ್ಲ.